ಹಲೋ ಗೈಸ್. ಓ ನಾಯಕ ಈ ವೇಸ್ಟ್ ಆಗುತ್ತೆ. 41 ರೂಪೀಸ್. ದೇವ್ರೇ ಅನ್ಕೊಂಡು ಹೋಗು. ನಾಟಿನೇ ಸರ್. ನೋಡೋಣ ಬನ್ನಿ, ಆ ಕಡೆ ಇರ್ಬೋದೇನೋ ಗಿಣ್ಣು ಹಾಲು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಓಕೆ, ಈ ವ್ಲಾಗ್ ಸ್ಟಾರ್ಟಿಂಗ್ನಲ್ಲೇ ನಾನು ಇಂಟ್ರೊಡಕ್ಷನ್ ಕೊಡಬೇಕಿತ್ತು, ವ್ಲಾಗ್ ಏನು ಅಂತ ಹೇಳಿಬಿಟ್ಟು, ಬಟ್ ರೆಕಾರ್ಡ್ ಆಗಿಲ್ಲ ವಿಡಿಯೋ. ಸೊ ಏನು ಅಂದರೆ ನಾವು ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಮಾರ್ಕೆಟ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಫಾರ್ಮರ್ಸಿಂದ ಡೈರೆಕ್ಟ್ ಪೀಪಲ್ಗೆ ಸೆಲ್ ಆಗುತ್ತೆ. ಯಾವುದೇ ಡೀಲರ್ಸು ಇಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಎಲ್ಲ ಆರ್ಗ್ಯಾನಿಕ್ ಥಿಂಗ್ಸ್ ಮ್ಯಾಕ್ಸಿಮಮ್ ಸಿಗುತ್ತೆ ಇಲ್ಲಿ. ವೆಜಿಟೇಬಲ್ಸು, ಸೊಪ್ಪು, ಮೊಟ್ಟೆ, ತುಪ್ಪ, ಜೇನುತುಪ್ಪ, ಗಿಣ್ಣು ಹಾಲು, ಬೆಲ್ಲದ ಹಣ್ಣು, ಸುಮಾರು ಥಿಂಗ್ಸ್ ಇತ್ತು ಗೈಸ್. ಅಕ್ಕಿ, ರಾಗಿ, ಆ ಥರದ್ದೆಲ್ಲ. ನಾವು ಕೂಡ ಇದು ಫಸ್ಟ್ ಟೈಮ್ ಹೋಗಿದ್ದಿದ್ದು ಈ ಮಾರ್ಕೆಟ್ಗೆ. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಭವಿಷ್ಯ ಏನೋ ತೊಗೊಂಡಿದ್ಲು, ಅದನ್ನು ತೋರಿಸ್ಬಿಟ್ಟು ಅದಾದಮೇಲೆ ಮಾರ್ಕೆಟ್ಗೆ ಹೋಗೋಣ ಗೈಸ್. ಆರ್ಡರ್ ಮಾಡಿರೋದು ಬಂದಿದೆ. ಈಗ ಏನೇನಿದೆ ಅದರಲ್ಲಿ ಅಂತ ತೋರಿಸ್ತೀವಿ. ಈಗ ತೆಗಿಯಮ್ಮ. ನಾಯಕ ಅಲ್ಲ ನಾಯಕ ಓ ನಾಯಕ ಅಮ್ಮ ಏಕಲ್ಲ ನಾಯಿಕ ನೈಕಮ್ಮ ಇಲ್ಲ ನಾಯಿಕ ಕರೆಕ್ಟಾ? ಇಲ್ಲ ನಾಯಕ. ನಮ್ಮ ಮನೆ ನಾಯಕ ಬಂದಿದೆ ಗೈಸ್. ಕೊಡು, ನಾನು ತೆಗಿತೀನಿ. ಕೊಡ ಇಲ್ಲ. ಮೈ ಗಾಡ್, ಇದೆಲ್ಲ ತೋರ್ಸಕ್ ಹೋಗ್ಬೇಡ ಸರಿನಾ? ಬಿಲ್ ಮಾತ್ರ ತೋರಿಸ್ಬಾರ್ದು ನಾವು ಹುಡುಗಿಗೆ. ಅಯ್ಯೋ, ಇದು ನೋಡು ಸ್ಯಾಂಪಲ್. ಇದು ಡಾಟ್ ಅಂಡ್ ಕೀ ಸಿಕ್ಕಿದೆ. ಸ್ಯಾಂಪಲ್ ಪ್ರಾಡಕ್ಟ್. ಸೊ ಈ ತರ ಬಂದಿದೆ. ಇದು ನಾನು ಆರ್ಡರ್ ಮಾಡಿದ್ದೆ, ಇದು ಬಂದಿದೆ. ಚೆನ್ನಾಗಿದೆ. ಅದೇನದು? ಇದು ನಿವ್ಯಾ ಪರ್ಲ್ ಅಂಡ್ ಬ್ಯೂಟಿ ಬಾಡಿ ರೋಲ್ ಆನ್. ಇದು ಬಾಡಿ ರೋಲ್ ಆನ್ ಅಲ್ಲ, ಇದು ರೋಲ್ ಮಾಡ್ಕೊಳ್ಳೋದು ಗೈಸ್. ಇದು ನೋಡಿ ಗೈಸ್, ಇದನ್ನು ಇದ್ರ ಮಗು ನಮ್ಮ ಮಮ್ಮಿ. ಇದು ನಾನು ಮಮ್ಮಿಗೆ ಮಮ್ಮಿದ್ ಕೊಟ್ಬಿಡು. ಇದು ಬಂದ್ಬಿಟ್ಟು ಸ್ಯಾಂಪಲ್. ನಂದು ಬಂದ್ರೆ ಚೆನ್ನಾಗಿ ಕೊಡ್ತೀನಿ ಅವಳಿಗೆ. ಆಬ್ವಿಯಸ್ಲಿ ಯೂಸ್ ಮಾಡಕ್ ಬಿಡ್ತೀನಿ. ಇದು ಸ್ಯಾಂಪಲ್ ಗೈಸ್. ಇದು ಗಿಫ್ಟ್ ಆಯ್ತಾ? ಆಮೇಲೆ ಇದು ನಾನು ಆರ್ಡರ್ ಮಾಡಿದ್ದೆ ಬ್ಲಷ್ ಗೈಸ್. ಇದು ನನ್ನ ಹತ್ರ ಎಲ್ಲ ಇರೋದೆಲ್ಲ ಕ್ರೀಮ್ ಬ್ಲಷು. ಸೊ ಈ ಸತಿ ಪೌಡರ್ ಬ್ಲಷ್ ತಗೊಳ್ಳೋಣ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು. ನಜೆ ಎಲ್ಲ ಈ ಕಡೆ ಹಾಕ್ಬಿಡೋಣ ಗೈಸ್. ಆಮೇಲೆ ಇಷ್ಟೇಗೆನಾ ಏನೋ ಗಿಫ್ಟೇ ಗೈಸ್. ಇದು ಗಿಫ್ಟೇ. ಆಮೇಲೆ ಇದು ಆರ್ಡರ್ ಮಾಡಿದ್ದೆ ಗೈಸ್, ವಾಟರ್ ಟಿಂಟ್. ಗೈಸ್ ಮಜ್ಜಾ. ಮೈ ಸೆಲ್ಲರ್ ವಾಟರ್ ಗೈಸ್. ಇದು ಬೇಕಾಗಿತ್ತು ನನಗೆ, ಯಾಕಂದರೆ ನಂದು ಮಸ್ಕಾರ ಹೋಗೋದೇ ಇಲ್ಲ, ಅದಕ್ಕೆ ಇದು ತಗೊಂಡಿದ್ದು. ಬಾಡಿ ಸನ್ಸ್ಕ್ರೀನ್. ಇದು ಬಂದ್ಬಿಟ್ಟು ಸೆಟ್ಟಿಂಗ್ ಸ್ಪ್ರೇ ಗೈಸ್. ಭಾರ ಇದೆ ಇದು. ಓ ಮಳೆ ಬರ್ತಾ ಇದೆ ಜೋರಾಗಿ. ಇದು ಸೆಟ್ಟಿಂಗ್ ಸ್ಪ್ರೇ. ಇದು ನನ್ನ ಫೇವ್ರೆಟ್. ಇದು ಮೇನ್. ಇದು ಸನ್ಸ್ಕ್ರೀನ್ ಗೈಸ್, ಸನ್ಸ್ಕ್ರೀನ್ ಸ್ಪ್ರೇ. ಇದು ಇವಾಗ ನಾನು ಏನಾದ್ರು ಮೇಕಪ್ ಮಾಡ್ಕೊಂಡಿರ್ತೀನಿ ಅನ್ಕೊಳ್ಳೋಣ, ಆಮೇಲೆ ಅಯ್ಯೋ ಇವು ಉಪ್ಸ್ ಸನ್ಸ್ಕ್ರೀನ್ ಹಾಕೋದು ಮರ್ತೋಯ್ತಲ್ಲ ಅಂತಂದ್ರೆ ನನ್ನ ಮಕ್ಕಕ್ಕೆ ಹೋಯ್ತದ. ಇದು ಈ ವೇಸ್ಟ್ ಆಗುತ್ತೆ. ಈಗ ಮಕ್ಕ ತೊಳ್ಕೊಳ್ಳಲ್ವಾ ತಿರ್ಗಾ ನೀನು? ಓಕೆ ಗೈಸ್, ಏನೇನಿದೆ ಅಂತ ಟೋಟಲ್ ಆಗಿ ತೋರಿಸ್ತೀನಿ. ಹೋಗಿ ರೆಡಿ ಆಗಿ ಆಯ್ತಾ? ಅದಾದ್ಮೇಲೆ ಎಷ್ಟು ಐಟಮ್ಗೆ ಎಷ್ಟು? ಇನ್ನ ಇದೆ. ಅದೇ ಅದು ಬಂದ್ರೆ 2041 ರೂಪೀಸ್ ಗೈಸ್. ಒಳ್ಳೆ ಡೀಲಿಂಗ್. ಭವಿಷ್ಯಂಗೂ ಡೀಲಿಂಗ್ ಎಲ್ಲ ಬರುತ್ತೆ. ಈಗ ಹೋಗ್ಬಿಟ್ಟು ಬಾ, ಸ್ನಾನ ಮಾಡ್ಕೊ. ಹೋಗು. ಬಾಯ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡು, ತಲೆ ಕೆಡ್ಸ್ಕೊಡ್ತೀರಾ. ಕುಂಕುಮ ಕೊಡು. ಓ, ದೇವರ ಆಶೀರ್ವಾದ ಬೇಕು ಇವತ್ತು. ಇಷ್ಟಪಟ್ಟು ಕೊಡ್ಸಿದ್ದು. ಭಯ ಆಯ್ತಾ? ಫೋನ್ ಕ್ಯಾಮೆರಾ ಉಲ್ಟಾ ಮಾಡು. ಇಲ್ಲಿ ಬಿಡು, ದೇವರ ಆಶೀರ್ವಾದ ಜಾಸ್ತಿ ಇದೆ, ಅದಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಬಾಯ್. ದೇವ್ರೇ ಅನ್ಕೊಂಡು ಹೋಗು. ಚೆನ್ನಾಗಿ ಮಾಡಪ್ಪ. ಗೈಸ್, ಇವಾಗ ನಾನು ರೆಡಿ ಆಗಿದ್ದೀನಿ.
ನಮ್ಮ ಯಜಮಾನ್ರು ಭವಿಷ್ಯನ ಬಿಟ್ಬಿಟ್ಟು ಇನ್ನೇನು ಬರ್ತಾ ಇರ್ತಾರೆ. ಹಾಗೆ ನಾವು ಆ ಮಾರ್ಕೆಟ್ಗೆ ಹೋಗ್ತೀವಿ ಗೈಸ್. ಬಂದರು ಗೈಸ್ ಇಲ್ಲೇ ಗೈಸ್. ಇದು ಎಲ್ಲಿ ಬರುತ್ತೆ ಅಂದರೆ ಮೋನಿಶ್ ಕಾರ್ನರ್ ಆಪೋಸಿಟ್ನಲ್ಲಿರೋ ಗ್ರೌಂಡಲ್ಲಿ ಗೈಸ್ ಈ ಮಾರ್ಕೆಟು. ಮಾರ್ಕೆಟ್ಗೆ ಏನಾದ್ರು ಹೆಸರಿದೆಯಾ? ಓಕೆ, ದಿಸ್ ಈಸ್ ದ ಮಾರ್ಕೆಟ್. ಫಾರ್ಮರ್ಸ್ ಮಾರ್ಕೆಟ್ ಬೈ KRRS ಅಂತ ಬರೆದಿದೆ. ನೋಡೋಣ ಬನ್ನಿ ಏನೇನಿದೆ ಅಂತ. ಇಲ್ಲಿ ಸ್ವಲ್ಪ ಪಿಂಗಾಣಿದು ಬೌಲ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಕಡೆಯಿಂದ ಶುರು ಮಾಡೋಣ. ರೀ ಈ ಕಡೆ ಬನ್ನಿ, ಹಿಂಗೆ ಹೋಗ್ಬಿಟ್ಟು ಹಂಗೆ ನೋಡೋಣ. ಹೀಗೆ ಸಂಜೆ ಆಗ್ತಾ ಎಲ್ಲ ಖಾಲಿ ಆಗಿರುತ್ತೆ. ನಾವು ಖಾಲಿ ಆಗಿರೋ ಟೈಮಿಗೆ ಬಂದಿದ್ದೀವಿ ಗೈಸ್. ನಾಟಿ ಮೊಟ್ಟೆ ಇದೆ ಗೈಸ್. ನಾಟಿನೇ ಸರ್. ಚಕ್ಕೋತ ಅಲ್ವಾ ಅದು? ಅಕ್ಕಿ, ಇದು ಕೆಂಪಕ್ಕಿ. ಅಕ್ಕಿ ತೊಗೊಂಡ್ವಿ. ಇಲ್ಲಿ ಉಪ್ಪಿನಕಾಯಿ ಎಲ್ಲ ಇದೆ, ಹಪ್ಪಳ, ಸಮ್ ಜಾಗರಿ ಸ್ವೀಟ್ ಎಲ್ಲ ಇದೆ. ನಲ್ಲಿಕಾಯಿ ಜ್ಯೂಸ್ ಅಲ್ಲಿರ್ಬೇಕು. ಮಾವಿನ ಹಣ್ಣು, ಬೆಲ್ದಣ್ಣು. ಬೆಲ್ದಣ್ಣು ತೊಗೊಂಡ್ವಿ ಗೈಸ್. ಈಗ ನೆಕ್ಸ್ಟ್ ನೋಡೋಣ ಏನಿದೆ. ಏನು ಚಟ್ನಿ ಪುಡಿ ಎಲ್ಲ ಇದೆ, ರಾಗಿ, ಉಪ್ಪಿನಕಾಯಿ ತಂಗಿದೆ. ನೋಡೋಣ ಬನ್ನಿ, ಆ ಕಡೆ ಇರ್ಬೋದೇನೋ ಗಿಣ್ಣು ಹಾಲು. ಮತ್ತೆ ಅಂದರೆ ಬೆಳಗ್ಗೆ ಜಾಸ್ತಿ ಇರುತ್ತೇನೋ ರೀ. ಇವಾಗ ಬೆಳಗ್ಗೆನೇ ಇಡ್ತಾರಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ ದಿನ ಕಳೀತಾ. ಗೈಸ್ ಗಿಣ್ಣು ಹಾಲು ಸಿಗುತ್ತೆ ಅಂದ್ಕೊಂಡು ಬಂದ್ವಿ ಗೈಸ್, ಬಟ್ ಖಾಲಿ ಆಗೋಯ್ತಂತೆ. ಇಲ್ಲಿ ಕಾಳುಗಳೆಲ್ಲ ಇದೆ. ಬೆಳಗ್ಗೆ ಇರ್ತಾರೆ ರೀ, ಬೆಳಗ್ಗೆಯಿಂದ ಸೇಲ್ ಆಗಿಬಿಟ್ಟು ಈ ಲೆವೆಲಿಗೆ ಬಂದಿರುತ್ತೆ. ಏನದು? ನೇರಳೆ ಹಣ್ಣು ಬೇಡಪ್ಪ, ಬೇಡ. ಅಷ್ಟೇ ಗಾಯ್ಸ್, ಮಾರ್ಕೆಟ್ ಇಷ್ಟೇ. ಬಟ್ ಐ ಗೆಸ್ ಬೆಳಗ್ಗೆ 9 ಗಂಟೆನೋ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತೀರಿ. ಆಲ್ರೆಡಿ ಮಧ್ಯಾಹ್ನದ ಮೇಲಾಗಿ ಹೋಗ್ಬಿಟ್ಟಿದೆ, 3 ಗಂಟೆ ಹತ್ರ ಆಗ್ತಾ ಇದೆ ಗೈಸ್. ಸೊ ಖಾಲಿ ಆಗಿರುತ್ತೆ. ಮೇಯ್ನಾಗಿ ಗಿಣ್ಣು ಹಾಲು ತಗೊಳ್ಳೋಣ ಅಂತ ಬಂದಿದ್ದು. ಗಿಣ್ಣು ತಗೊಳ್ಳೋಣ ಅಂತ ಖಾಲಿ ಆಯ್ತಂತೆ, ಅವರೇ ಹೇಳಿದ್ರು. ಕೇಳಿದೆ ಬಾಯ್ಬಿಟ್ಟು, ಅಂಕಲ್ ಹತ್ರ ಕೇಳಿದೆ. ಆ ಕಡೆ ಇಡ್ತಾರೆ, ಖಾಲಿ ಆಗಿ ಹೊರಡ್ತಾ ಇದ್ದೀವಿ ಗೈಸ್. ಸೊ ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ, ಬರೀ ಅಕ್ಕಿ 1 kg ಕೆಂಪಕ್ಕಿ. ಅದಾದಮೇಲೆ ಇನ್ನೊಂದು ಏನು ತೊಗೊಂಡ್ವಿ, ಮೊಟ್ಟೆ ಏನೋ ತೊಗೊಳ್ತೀನಿ. ಬೇಕಾ ಬೇಡವಾ ಗೈಸ್? ಇವಾಗ ನೆಕ್ಸ್ಟು ಸ್ವಲ್ಪ 1-2 ಐಟಮ್ ಪರ್ಚೇಸ್ ಮಾಡಬೇಕಿತ್ತು. ಸಾಯಂಕಾಲ ರಕ್ಷಿತಾರನ್ ಜೊತೆ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ಅದು ಏನು ಅಂತ ಹೇಳ್ಬಿಟ್ಟು. ಇವಾಗ ಪರ್ಚೇಸ್ ಮಾಡಿಬಿಟ್ಟು ತಗೊಂಡು ಹೋಗ್ತೀವಿ ಮನೆಗೆ. ಕೋರ್ಸ್ಗಳ ಪ್ರೋಗ್ರಾಮ್ ಇದೆ ನಮಗೆ. ಈ ಸ್ವಲ್ಪನೇ ರೀ, ಜಾಸ್ತಿ ಮಾಡಲ್ಲ ಗೈಸ್. ಇವತ್ತು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಸಮ್ ಆಸ್ಪೀಷಿಯಸ್ ಡೇ ಗೈಸ್. ಹೋಗ್ಬೇಕು ಸಾಯಂಕಾಲ ಹೋಗ್ಬಿಟ್ಟು ಆಮೇಲೆ ಪ್ರೊವಿಷನ್ ಕರ್ಕೊಂಬರೋದಕ್ಕೆ ಹೋಗೋದು. ಇಲ್ಲೇ ರೀ, ಇಲ್ಲಿ ಕಪ್ ಕೇಕ್ಸ್ ಪುಟಾಣಿ ಸಿಗುತ್ತಲ್ಲ, ನೋಡಿದ್ರೆ ಇನ್ನೂ ಮಾಡಿಲ್ಲ. 5 o'clockಗೆ ಅದು ರೆಡಿಯಾಗಿರುತ್ತಂತೆ ಗೈಸ್. ಸೊ
ತಿರ್ಗಾ ಬರಬೇಕಾಗತ್ತೆ ನಾನು. ಇದೆ ಚೆನ್ನಾಗಿದೆಯಾ? ಈಗ ತಗೊಂಡು ಬೇಡ ನನಗೆ ಅದೇ ಒಂದು ಚೂಡಿ ಚೂಡ್ಬೋದು. ಏನು ಬಿಸಿ ಬಿಸಿ ಇದೆ. ಬಿಸಿ ಮಾಡ್ಕೊಂಡು ಚೆನ್ನಾಗಿದೆ. ಎಷ್ಟಿದೆ ಆಲೂ ಬಂದು ಒಂದು 20 ರೂಪಾಯಿ. 20 ರೂಪಾಯಿ ವರ್ತಿ. ಆರ್ ನಗರಲ್ಲಿ ಇಲ್ಲೊಂದು ಮೇಳ ಇದೆ ಗೈಸ್. ಇದು ಯಾವ್ದು ಗ್ರೌಂಡ್ ಹೆಸರು? ಅಲ್ಲ ಹಾಕೋರು ನೋಡು. ಹಾಂ, ಏನು ಬಾಲಕೃಷ್ಣ. ಮನೆಗೆ ಬಂದ್ವಿ. ಆ್ಯಂಡ್ ಭವಿಷ್ಯಂದು ಇನ್ನೊಂದು ಪಾರ್ಸಲ್ ಬಂತು ಗೈಸ್, ನಾಯ್ಕಾ. ಸೊ ಇದರಲ್ಲಿ ಏನಿದೆ ಅಂತ ಓಪನ್ ಮಾಡೋಣ. ಪಾರ್ಸಲ್ ಇದೆ ಗೈಸ್. ಮೇಕಪ್ ಬ್ರಷ್. ಓಕೆ. ಇಷ್ಟೊಂದು ಬ್ರಷ್ ಇದೆ. ಓಕೆ ಗೈಸ್, ಬ್ರಷ್ ಇಷ್ಟೊಂದು ಬಂದಿದೆ. ಎಷ್ಟು ಬ್ರಷ್ ಇದೆ ಅಂದರೆ 1 2 3 4 5 6 7 8 9 10 ಬ್ರಷ್ ಇದೆ ಗೈಸ್. ಚೆನ್ನಾಗಿದೆ, ಸಾಫ್ಟಾಗಿ ಅಷ್ಟೇ ಗೈಸ್. ಹೊರಡೆ ಓದ್ತಿಲ್ಲ ಗೈಸ್. ಇವಾಗ ಹೋಗ್ಬಿಟ್ಟು ಬಂದ್ವಿ ಗೈಸ್. ನಾವು ತೊಗೊಂಡಿದ್ದು ಕೆಂಪಕ್ಕಿ ಮತ್ತು ಮತ್ತು ಬೆಲ್ದಣ್ಣೊಂದು ಅರ್ಧ ಕೆ ಜಿ, ಬ್ಯಾಲ್ದಣ್ಣು ಅರ್ಧ ಕೆ ಜಿ ತೊಗೊಂಡ್ವಿ. ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲೆಲ್ಲ ಆರ್ಗ್ಯಾನಿಕ್ ಥಿಂಗ್ಸ್ ಅಂತೆ ಜಾಸ್ತಿ ಮಾಡೋದು. ಸೊ ರೇಟ್ ಗೊತ್ತಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ. ನಾರ್ಮಲ್ ಥಿಂಗ್ಸ್ಗಿಂತ ಅದರದ್ದು ರೇಟ್ ಜಾಸ್ತಿ ಇರುತ್ತೆ. ಬಟ್ ಆರ್ಗ್ಯಾನಿಕ್ ಬೇರೆ ಕಡೆ ಹೆಂಗೆ ಮಾಡ್ತಾರೆ, ಎಷ್ಟು ರೇಟಿಗೆ ಮಾಡ್ತಾರೆ, ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದ್ದು ನಾನು ಯಾವುದೋ ವ್ಲಾಗಲ್ಲಿ ಕೇಳಿಸ್ಕೊಂಡಿದ್ದೆ. ಬಟ್ ನಾವು ಅಷ್ಟೊಂದು ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಅದ್ರ ರೇಟ್ಗೂ ಇದ್ರ ರೇಟ್ಗೂ ಕಂಪೇರ್ ಮಾಡೋದಕ್ಕೆ ನಮಗೆ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದಲ್ವ, ಅದಕ್ಕೆ ನಾವು ಅಷ್ಟೊಂದು ಆತ್ರ ಪಟ್ಟಿ ಎಲ್ಲ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲವೇ ಐಟಮ್ಸು ಆತ್ರ ಪಡ್ದಿರ ಕೆಲವೇ ಐಟಮ್ಸ್ ತೊಗೊಬಂದಿದ್ದೀವಿ. ಆ್ಯಂಡ್ ಮೊಟ್ಟೆ ಬಂದುಬಿಟ್ಟು ನಾಟಿ ಮೊಟ್ಟೆ ನಮ್ಮ ಯಜಮಾನ್ರು ಒಂದು ಸರಿ 10 ರೂಪಾಯಿಗೆ ತಂದಿದ್ರು ಗೈಸ್. ಒಂದು ಮೊಟ್ಟೆ 10 ರೂಪಾಯಿ ಅಂತ. ಬಟ್ ಇವರು 15 ರೂಪಾಯಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಸುಮ್ಮನೆ ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸಾಯಂಕಾಲ ಇನ್ನೊಂದು ವ್ಲಾಗ್ ಇರುತ್ತೆ, ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದು ನಾಳೆ ನೋಡ್ಬೋದು ನೀವು. ನಾನು ಹೋಗಿ ಭವಿಷ್ಯನ ಕರ್ಕೊಂಡು ಫಸ್ಟು ಈ ಕಡೆ ತಿಂಡಿ ತೊಗೊಂಡು, ಸಿಗಲಿಲ್ಲ ಕೇಕು, ಸೊ ಅದನ್ನು ತೊಗೊಂಡು ಭವಿಷ್ಯನ ಕರ್ಕೊಂಡು ಹಂಗಿನಂಗೆ ಅವ್ರ ಅಕ್ಕನ ಮನೆಗೆ ಹೋಗ್ತೀನಿ. ಸೊ ಅಲ್ಲಿ ಒಂದು ಗೇಮ್ ಮಾಡ್ತಾಯಿದ್ದೀವಿ ಗಾಯ್ಸ್. ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಒಂದು ಚೆನ್ನಾಗಿರೋ ವ್ಲಾಗ್ ಬರುತ್ತೆ, ಗೇಮ್ ವ್ಲಾಗು, ಫನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ, ನಿಮಗೆ ಆ ಮಾರ್ಕೆಟ್ ಆರ್ ನಗರಲ್ಲಿರೋ ಅಂಥ ಮಾರ್ಕೆಟಿಗೆ ಹೋಗ್ಬೇಕನ್ಸಿದ್ರೆ ಹೋಗಿ ಒಂದು ಸರಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ತೊಗೊಳ್ಳಿ ಗೈಸ್, ಇಲ್ಲಾಂದರೆ ನಿಮ್ಮ ಇಷ್ಟ. ಓಕೆ, ಈ ವ್ಲಾಗ್ನ ಇಷ್ಟಪಟ್ಟಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್.